ನಮಸ್ಕಾರ, ನಾನು ಚಂದ್ರು. ಇಂದು ನಾವು ಸಿಂಧೂ ನಾಗರಿಕತೆ ಕಣ್ಮರೆಯಾದ ನಗರಗಳ ರಹಸ್ಯ ಬಗ್ಗೆ ತಿಳಿಯೋಣ. ಹಜಾರಾರು ವರ್ಷಗಳ ಹಿಂದೆ ಭಾರತದಲ್ಲಿ ಒಂದು ಮಹಾನ್ ನಾಗರಿಕತೆ ಬೆಳೆಯುತ್ತಿತ್ತು. ಆದರೆ ಅದು ಹೇಗೆ ಕಣ್ಮರೆಯಾಯಿತು? ಇದು 3300 ಕ್ರಿಂದ 1300 ಕ್ರವರೆಗೆ ಬೆಳೆಯಿದ್ದ ಸಿಂಧೂ ನದಿ ನಾಗರಿಕತೆ ಅಥವಾ ಹರಪ್ಪಾ ಮೊಹೆಂಜೊ ದಾರೋ ಸಂಸ್ಕೃತಿ. ಈ ನಾಗರಿಕತೆ ಇಂದು ಪಾಕಿಸ್ತಾನ ಮತ್ತು ಉತ್ತರ ಭಾರತ ಪ್ರದೇಶಗಳಲ್ಲಿ ಬೆಳೆಯಿತು. ಇಲ್ಲಿ ಜನರು ಸರಿಯಾದ ನಗರ ಯೋಜನೆ ಮಾಡಿಕೊಂಡಿದ್ದರು. ನೇರ ಬೀದಿಗಳು, ಡ್ರೈನೇಜ್ ವ್ಯವಸ್ಥೆ, ದೊಡ್ಡ ಸ್ನಾನಗೃಹ, ಧಾನ್ಯ ಸಂಗ್ರಹಣಾ ಭಂಡಾರಗಳು. ಅವರ ಮನೆಗಳಲ್ಲಿ ಸುಣ್ಣದ ಇಟ್ಟಿಗೆಗಳನ್ನು ಬಳಸಲಾಗುತ್ತಿತ್ತು. ವ್ಯಾಪಾರದಿಂದ ಅವರು ಮೆಸೊಪೊಟೇಮಿಯಾ ದೇಶದವರ ಜೊತೆ ಸಂಪರ್ಕ ಹೊಂದಿದ್ದರು. ಅಚ್ಚರಿಯ ವಿಚಾರವೇನೆಂದರೆ, ಅವರು ಬರೆದ ಭಾಷೆ ಇನ್ನೂ ಡಿಕೋಡ್ ಆಗಿಲ್ಲ, ಮತ್ತು ಅವರು ಹಿಂಸೆಯಿಂದಲ್ಲ, ಬಹುಶಃ ಹವಾಮಾನ ಬದಲಾವಣೆಯಿಂದ ಅಥವಾ ನದಿ ಮಾರ್ಗ ಬದಲಾದುದರಿಂದ ನಾಶರಾದರೆಂದು ಇತಿಹಾಸಕಾರರು ನಂಬುತ್ತಾರೆ. ಸಿಂಧೂ ನದಿ ನಾಗರಿಕತೆ ನಮಗೆ ಹೇಳುವುದು, ಭಾರತದ ನಾಗರಿಕತೆ ಪ್ರಪಂಚದಲ್ಲೇ ಅತ್ಯಂತ ಹಳೆಯದು ಮತ್ತು ಅತ್ಯಂತ ಪ್ರಗತಿಪರವಾಗಿತ್ತು. ಈ ರೀತಿಯ ಪುರಾತನ ಭಾರತದ ಕಥೆಗಳು ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಭಾಗದಲ್ಲಿ ವೇದಕಾಲದ ಜೀವನ ನೋಡೋಣ.